ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಅಭ್ಯಾಸನ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಯಾರು ಕೂಡ ನೋಟಿಫಿಕೇಷನ್ ಲೇಟ್ ಆಗುತ್ತೆ, ಮತ್ತು ನಿಧಾನಕ್ಕೆ ಓದೋಣ ಬಿಡೋ ಅಂತ ಮತ್ತೆ ಸುಮ್ಮನಾದ್ವಿ ಅಂದರೆ ಮತ್ತೆ ಸ್ಟಡಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಸಿಲೆಬಸ್ ಕೂಡ ತುಂಬ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ನಾನಿವತ್ತು ಆಲ್ರೆಡಿ ಎಲ್ಲ ನೋಟ್ಸ್ ಮಾಡಿರೋದನ್ನು ನಾನು ಇನ್ನು ಮುಂದೆ ಕೇವಲ ರಿವಿಷನ್ ಮಾತ್ರ ಮಾಡೋಣ ಅಂತ ಕೂತ್ಕೊಂಡೆ. ಯಾಕಂದರೆ ಆಲ್ರೆಡಿ ನಾನೆಲ್ಲ ಸಿಲೆಬಸ್ ಮುಗಿಸಿರೋದ್ರಿಂದ ಮತ್ತು ಅದನ್ನೇ ಡೈಲಿ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ನಾನು ನೋಟ್ಸ್ ಮಾಡಿರೋದನ್ನ ಸ್ಟಡಿ ಮಾಡ್ತಾ ಹೋದರೆ ಪಾಯಿಂಟ್ಸು ತುಂಬ ಚೆನ್ನಾಗಿ ನೆನಪಿರುತ್ತೆ. ಮತ್ತು ಈ ಸಲ ರೈಟಿಂಗ್ ಬೇರೆ ಇರೋದ್ರಿಂದ ನಾವು ಎಷ್ಟು ಸ್ಟಡಿ ಮಾಡಿದ್ರೂ ಕೂಡ ತುಂಬ ಕಡಿಮೆನೇ ಅನಿಸುತ್ತೆ. ಯಾಕಂದರೆ ಅಲ್ಲಿ ವ್ಯಾಲ್ಯುವೇಟ್ರ್ ಕೇಳೋದು ನಮ್ಮ ಆನ್ಸರ್ ಮಾತ್ರನ, ಯಾವ ಬುಕ್ಕಲ್ಲಿ ಯಾವ ಪಾಯಿಂಟ್ಸ್ ಇದೆ ಅದನ್ನು ಮಾತ್ರ ಅವರು ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಬುಕ್ಸಲ್ಲಿರೋ ಪಾಯಿಂಟ್ಸ್ಗಳನ್ನೇ ನಾವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟು ನಾವು ರಿವಿಷನ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಸೊ ಫ್ರೆಂಡ್ಸ್, ನಾವು ದಿನೇ ಸ್ಟಡಿನ ಜಾಸ್ತಿ ಮಾಡ್ತಾ ಹೋದಂಗೆ ನಮಗೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮತ್ತು ಡೈಲಿ ಒಂದೊಂದು 10 ಪೇಜು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದರೆ ನಮಗೆ ಕೈ ಕೂಡ ನೋವು ಬರಲ್ಲ. ಹಾಗೆ ಪಾಯಿಂಟ್ಸ್ ಒಂದು ಆಗ್ತಿಲ್ಲ ಒಂದು ಪಾಯಿಂಟ್ಸ್ ತುಂಬ ಚೆನ್ನಾಗಿ ನೆನಪಿಗೂ ಬರುತ್ತೆ. ಹಾಗೆ ರೈಟಿಂಗು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ರೈಟಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ನೋಟ್ಸ್ ಮಾಡ್ಕೊಂಡು ಪಾಯಿಂಟ್ಸ್ನ ಮತ್ತೆ ರಿವಿಷನ್ ಮಾಡೋದು, ಮತ್ತು ರಫ್ ಕಾಪಿಯಲ್ಲಿ ಅದನ್ನೊಂದು ಸಲ ವರ್ಕ್ಶೀಟಲ್ಲೆಲ್ಲ ವರ್ಕ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ರೈಟಿಂಗಲ್ಲಿ ಓದ್ಸಲ ಎಲ್ಲ ನೋಡಿದಾಗ ನಾವು ಅಷ್ಟೊಂದೇನು ಟಫ್ ಇಲ್ಲ. ಯಾವುದೂ ಕೂಡ ಕ್ವಶನ್ಗಳು ಬೇರೆ ಕಡೆ ಎಲ್ಲೂ ಕೇಳಿಲ್ಲ ಬುಕ್ಸಲ್ಲಿ ಬಿಟ್ಟು. ಸೊ ಹಂಗಾಗಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳೋದಲ್ವಾ. ಈಗ GKಗೆ ಹೆಚ್ಚು ಕಡಿಮೆ ಮಾರ್ಕ್ಸು ಕಡಿಮೆ ಬಂದ್ರೂ ಕೂಡ ಇದರಲ್ಲಿ ಜಾಸ್ತಿ ಬಂತು ಅಂದರೆ ನಮಗೆ ಟ್ಯಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ರೈಟಿಂಗ್ ತುಂಬಾ ಇಂಪಾರ್ಟೆಂಟು. ಫ್ರೆಂಡ್ಸ್, ಏನು ಗೊತ್ತಾ, ಬರೀ ನಾವು ಬುಕ್ಸ್ನೇ ಓದ್ತಾ ಹೋದ್ವಿ ಅಂದರೆ ನಮಗೆ ರೈಟಿಂಗ್ ಪ್ರಾಕ್ಟೀಸ್ ಆಗೋಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನೋಟ್ಸ್ನು ಕೂಡ ಮಾಡ್ಕೊಂಡು ನಮ್ಮದೇ ಆದಂಥ ಪಾಯಿಂಟ್ಸ್ ನೋಟ್ಸ್ನ ಮಾಡ್ಕೊಂಡು ನಾವು ಸ್ಟಡಿ ಮಾಡ್ತಾ ಹೋದ್ವಿ ಅಂದರೆ ನಿಜವಾಗ್ಲೂ ನಾವೇ ಇನ್ನೊಬ್ಬರಿಗೆ ಆ ಪಾಯಿಂಟ್ಸ್ನೆಲ್ಲ ಪಟ್ಟನಂಗೆ ಬೇಗ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀವಿ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ನೋಟ್ಸ್ ಮಾಡಿಲ್ಲೋ ನೋಟ್ಸ್ ಮಾಡಿಕೊಂಡು ನಿಮ್ಮ ಅನುಭವನ ನೀವೇ ಹೇಳ್ಕೊಬೋದು. ಈ ಥರ ನನಗೆ ನೋಟ್ಸ್ ಮಾಡ್ತಾ ಹೋದಂಗೆ ನನಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ ಅಂತ. ಆಮೇಲೆ ಟೈಮ್ ಕೂಡ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇನ್ನು ಮುಂದೆ HSTಗೆ ಕೂಡ ಟಾರ್ಗೆಟ್ ಮಾಡಿರೋದ್ರಿಂದ ಅದಕ್ಕೂ ಕೂಡ ರೈಟಿಂಗ್ ಇರೋದ್ರಿಂದ ಸ್ವಲ್ಪ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇದ್ರ ಜೊತೆಗೆ ನಾನು GKಗೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಬರೀ ಇಷ್ಟು ದಿನ ಸೋಷಲ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೆ. ಬಟ್ ಇದೊಂದಕ್ಕೇ ಆಲ್ರೆಡಿ ಇದು ಸಿಲೆಬಸ್ ಕವರ್ ಮಾಡಿರೋದ್ರಿಂದ ನಾನು GKಗೆ ಚೆನ್ನಾಗಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂದರೆ ನಾವು ಮ್ಯಾಕ್ಸಿಮಮ್ ಆಗಿ ನಾವು ಮಾರ್ಕ್ಸ್ ತೆಗೆದ್ವಿ ಅಂದರೆ ಸ್ಕೋರ್ ಚೆನ್ನಾಗಾಗುತ್ತೆ, ಜಾಬ್ ಕೂಡ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಸೋಷಲ್ಗೆ ಇಷ್ಟು ದಿನ ಯಾಕೆ ಪ್ರಿಫರೆನ್ಸ್ ಕೊಟ್ಟೆ ಅಂದರೆ ಅದು ನನಗೆ ಫಸ್ಟು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಮತ್ತು ಅದರಲ್ಲಿ ನೆನಪಿಗೆ ಉಳಿತಾನೇ ಇರಲಿಲ್ಲ, ಇಸ್ವಿಗಳು ಎಲ್ಲ ಬರೋದ್ರಿಂದ. ಅದು ಬೇರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ತಿಲ್ಲ ಆ ಸಬ್ಜೆಕ್ಟು. ಅದಕ್ಕೋಸ್ಕರ ಈಗ ವಿಧಿ ಇಲ್ಲ, ಇದನ್ನೇ ಓದಲೇಬೇಕು ಅನ್ನೋದು ನನಗೆ ಮೈಂಡಿಗೆ ಬಂದುಬಿಡ್ತು. ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ, ಸೋಷಲ್ನ ಚೆನ್ನಾಗಿ ಒಂದು 4-5 ಸಲ ರಿವಿಷನ್ ಮಾಡೋಣ ಅಂತ ಕೂತ್ಕೊಂಡೆ. ಸೊ 1 ಸಲ 2 ಸಲ 3 ಸಲ ನಾನು ಓದ್ದಂಗೆ ಚೆನ್ನಾಗಿ ಅರ್ಥ ಆಗೋಕ್ಕೆ ನನಗೆ ಹಿಡಿತು. ಸೊ ಹಂಗಾಗಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಸೋಷಲ್ ಓದೋದು. ಬಟ್ ಅದನ್ನು ಕೂಡ ಕಂಟಿನ್ಯೂ ಆಗಿ ಓದ್ತಾನೆ ಇದ್ದೀನಿ GK ಪೇಪರ್ ಜೊತೆಗೆ. ಇನ್ನು GKಗೆ ಬಂದುಬಿಟ್ಟು ನಾನು ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗೆ 6 to 10 ಬುಕ್ಸನ್ನೇ ಗೌರ್ಮೆಂಟ್ ಬುಕ್ಸ್ನೇ ಓದ್ತಾ ಇದ್ದೀನಿ. ಅದರಲ್ಲಿ ಭಾಷಾಭ್ಯಾಸದಲ್ಲಿ ಕೇಳಿರೋ ಕ್ವಶನ್ಸ್ನ ಅದರಲ್ಲಿ ಬಂದಿರುವಂತಹ ಎಷ್ಟೋ ವಿಷಯಗಳನ್ನೇ ನಾವು ರಿವಿಷನ್ ಮಾಡ್ತಾರೆ ಎಕ್ಸಾಮಲ್ಲಿ. ಹಂಗಾಗಿ ಬೇರೆ ಎಲ್ಲೂ ಕೂಡ ಕೇಳಿರಲ್ಲ. ಯಾವುದೇ ಒಂದು ಪದಗಳ ಅರ್ಥ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ಸಂಧಿಗಳು ಸಮಾಸಗಳು ಎಲ್ಲದೂ ಕೂಡ ಹೈಸ್ಕೂಲ್ ಬುಕ್ಕಲ್ಲೇ ಕೇಳಿರೋದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಸಲ ಆ ಬುಕ್ಸ್ಗಳನ್ನ ರಿವಿಷನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ತಲೆಗೆ ಉಳಿಯುತ್ತೆ. ಹಾಗೆ ಇಂಗ್ಲೀಷು ಕೂಡ ಅಷ್ಟೇ, ನಾನು ಬೇರೆ ಎಲ್ಲೂ ಓದ್ತಾ ಇಲ್ಲ. ಅಲ್ಲಿರುವಂಥ ಭಾಷಾಭ್ಯಾಸದ ಬುಕ್ಸ್ಗಳಲ್ಲೇ ಇರುವಂಥ ಕ್ವಶನ್ ಆನ್ಸರ್ನೇ ನಾನು ಇಂಗ್ಲೀಷಿಗೆ ರೆಫರ್ ಮಾಡ್ತಾ ಇರೋದು. ಕನ್ನಡ ಮತ್ತು ಇಂಗ್ಲೀಷು ಕೂಡ ಆ ಸಬ್ಜೆಕ್ಟಲ್ಲಿ ಕನ್ನಡ ಇಂಗ್ಲೀಷು 6 to 10 ಬುಕ್ಸಲ್ಲೇ ಸ್ಟಡಿ ಮಾಡ್ತಾ ಇದ್ದೀನಿ.
ಇನ್ನು ಜಿ ಕೆಗೆ ಬಂದುಬಿಟ್ಟು ಮಾಮೂಲಿಯಾಗಿ ಸೋಷಿಯಲ್ ಅಂತೂ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಜೊತೆಗೆ ಬೇಸಿಕ್ ನಾವು ಸೈನ್ಸ್ನ ಸ್ಟಡಿ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಡೈಲಿ ಕರೆಂಟ್ ಇವೆಂಟ್ಸು ನ್ಯೂಸ್ ಪೇಪರ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಪಾಯಿಂಟ್ಸ್ ಮಾಡಿ ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ. ಇಷ್ಟೇ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಕೂಡ ಕವರ್ ಆಗುತ್ತೆ. ಅದ್ರ ಜೊತೆಗೆ ನನ್ನ ಕಂಪ್ಯೂಟರ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಫಸ್ಟು ಕಂಪ್ಯೂಟರ್ ಕೂಡ ಅಷ್ಟೇ ನನಗೆ ತುಂಬ ಟಫ್ ಆಗ್ತಾಯಿತ್ತು. ಯಾಕಂದರೆ ನಾವು ರಿವಿಷನ್ ಮಾಡದೇ ಇದ್ದ ಎಲ್ಲ ವಿಷಯಗಳು ಅಷ್ಟೇ ತುಂಬ ಟಫ್ ಆಗುತ್ತೆ. ಬಟ್ ನಾವು ಓದೋಕ್ಕಂತ ಕೂತಿದ್ದೀವಿ ಅಂದಮೇಲೆ ಒಂದು ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂತ ಅದನ್ನು ಅಲ್ಲಿಗೆ ಬಿಡಬಾರ್ದು. ಎಲ್ಲದೂ ಕೂಡ ಮುಖ್ಯ ಆಗುತ್ತಲ್ವಾ. ಒಂದು ಸಬ್ಜೆಕ್ಟಲ್ಲಿ 1-2 ಮಾರ್ಕ್ಸ್ ಓದ್ವು ಅಂದರೆ ನಮಗೆ ಅಲ್ಲೇ ಮಾರ್ಕ್ಸ್ ಕಳ್ಕೊಬಿಡ್ತೀವಿ. ಅದಕ್ಕೋಸ್ಕರ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಅಲ್ಲಿ 90% ಸಿಲೆಬಸ್ನೆಲ್ಲ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೇನು ನೋಟಿಫಿಕೇಷನ್ ಬಂದ ತಕ್ಷಣ ನಾವು ಮತ್ತೆ ರಿವಿಷನ್ ಮಾಡ್ತಾ ಹೋದ್ವಿ ಅಂದರೆ ಆರಾಮಾಗಿ ನಾವು ವಿಷಯಗಳು ತಲೆಗೆ ಉಳಿಯುತ್ತೆ. ಎಕ್ಸಾಮಿಗೆ ನಾವು 100% ಪಕ್ಕ ಸ್ಟಡಿ ಆಗಿರ್ತೀವಿ. ಅದಕ್ಕೋಸ್ಕರ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ಸ್ಟಾರ್ಟ್ ಮಾಡಿ. ರಿವಿಷನ್ನು ತುಂಬ ಜನ ನಾನು ನೋಡಿದ ಮಟ್ಟಿಗೆ 90% ಜನ ಸ್ಟಡಿ ಮಾಡ್ತಾ ಇರೋರು ಎಲ್ಲರೂ ಕೂಡ ರಿವಿಷನ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಬ್ಜೆಕ್ಟ್ ಎಲ್ಲ ಒಂದು ಸಲ ಮುಗಿಸಿದ್ದಾರೆ. ಸೊ ಹಂಗಾಗಿ ತುಂಬ ಕಾಂಪಿಟೇಷನ್ ಇದೆ ಈ ಸಲ. ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಕ್ವಶನ್ ಆಗಲಿ ಪಕ್ಕ ಆನ್ಸರ್ ಮಾಡೋಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ನಾವು ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಕೇವಲ ಒಂದು ಸಬ್ಜೆಕ್ಟಿಗೆ ನಾವು ಫೋಕಸ್ ಮಾಡೋದಲ್ಲ, ಎಲ್ಲ ಸಬ್ಜೆಕ್ಟು ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕು. ಆಮೇಲೆ ಬುಕ್ಸ್ ಬಿಟ್ಟು ಎಲ್ಲೂ ಹೊರಗಡೆ ಕೇಳಲ್ಲ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಬುಕ್ಸ್ಗಳ್ನೇ ಚೆನ್ನಾಗಿ ಅಭ್ಯಾಸನ ಮಾಡಬೇಕಾಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿಗಂತೂ ನಾನು ಸ್ವಲ್ಪ ತಯಾರಿ ನಡೆಸಿಲ್ಲ. ಯಾಕಂದರೆ ಅದು ಸ್ವಲ್ಪ ಫಾರ್ಮುಲಾ ಎಲ್ಲ ಮರ್ತೋಗುತ್ತೆ. ಇನ್ನೊಂಚೂರು ಇದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಅದನ್ನು ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ಹೇಳಿಸ್ಕೊಳ್ಳೋಣ ಅಂತ ಹಂಗೆ ಸುಮ್ಮನಾಗಿದ್ದೀನಿ. ಮೆಂಟಲ್ ಎಬಿಲಿಟಿ ಒಂದು ಬಿಟ್ಟು ಇನ್ನೆಲ್ಲದೂ ಕೂಡ ಜೊತೆಗೆ ಸಾಗ್ತಾ ಇದೆ ಎಲ್ಲ ಸಬ್ಜೆಕ್ಟ್ಗಳು. ಇನ್ನು ಇಷ್ಟೇ ತಾನೇ ನಮಗೆ GPST ಮತ್ತು HSTಗೆ ಬರೋ ವಿಷಯಗಳು. ಸೊ ಇಷ್ಟನ್ನೇ ನಾವು ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಥರ ನನ್ನ ಅಭ್ಯಾಸನ ನಡೀತಾ ಇದೆ. ನಿಮ್ದು ಯಾವ ಥರ ನಡೀತಾ ಇದೆ ಅಂತೇಳಿ. ಹಾಗೆ ಯಾರೆಲ್ಲ ಇನ್ನೂ ಸ್ಟಡಿನ ಸ್ಟಾರ್ಟ್ ಮಾಡಿಲ್ವೋ ತುಂಬ ಬೇಗ ಸ್ಟಾರ್ಟ್ ಮಾಡಿ ರಿವಿಷನ್ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಈ ವರ್ಷ ಕಾಲ್ ಮಾಡಲ್ಲ ಮುಂದಿನ ವರ್ಷ ಕಾಲ್ ಮಾಡ್ತಾರೆ, ಅವ್ರು ಯಾವಾಗಾದರೂ ಕಾಲ್ ಮಾಡಿ ನಾವು ಓದಬೇಕಂತ ಕೂತಿದ್ದೀವಲ್ವ 100% ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆವಾಗಲೇ ನಮಗೆ ಫಲಿತಾಂಶ ಚೆನ್ನಾಗಿ ಸಿಗೋದು. ಅದಕ್ಕೋಸ್ಕರ ಸ್ಟಡಿನ ಮಾಡಿ ಸುಮ್ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಬಿಟ್ಟು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.